ಇಂದಿನ ಈ ವಿಡಿಯೋದಲ್ಲಿ ಬಿಕಾಂ ಥರ್ಡ್ ಸೆಮ್ ರಿವೈಸ್ಡ್ NEPಯ ಸಬ್ಜೆಕ್ಟ್ ಆದ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಮೀನ್ಸ್ ಕ್ಯಾಬ್ ಇದರ ಒಂದು ಪ್ರಮುಖ ಪ್ರಶ್ನೋತ್ತರಗಳು 2 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಪರೀಕ್ಷೆ ನಿಮಗೆ 23ನೇ ತಾರೀಕು ಇರುವುದರಿಂದ ಈ ಎಲ್ಲ ಒಂದು ಕ್ವಶನ್ಸ್ ವಿತ್ ಆನ್ಸರ್ಸ್ಗಳು ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತವ. ಯಾಕಂದ್ರೆ ಇದು ಫಸ್ಟ್ ಸರಿ ಬರುವಂತಹ ಎಕ್ಸಾಮು, ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಕ್ವಶನ್ಸ್ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಸಿಲೆಬಸ್ನೆಲ್ಲ ಕವರ್ ಮಾಡಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ನಾವೇನ್ ಮಾಡೋಣ ಅಂದ್ರ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಡಿಫೈನ್ ಕಂಪ್ಯೂಟರ್. ಕಂಪ್ಯೂಟರ್ ಅಂದ್ರೆ ಏನು ಅಂತ ಇದೆ. ಸೊ ನೀವಿಷ್ಟು ಏನ್ ಬರೆದ್ರಿ ಅಂದ್ರ ನೀವು ಕ್ವಶನ್ಗೆ ಆನ್ಸರ್ ಬರೆದ್ರಿ ಅಂದ್ರ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಟೇಕ್ಸ್ ಅ ಡೇಟಾ ಆಸ್ ಅ ಇನ್ಪುಟ್, ಪ್ರೊಸೆಸ್ ಇಟ್ ಅಂಡ್ ಪ್ರೊಡ್ಯೂಸ್ ದ ರಿಸಲ್ಟ್ ಆಸ್ ಅ ಔಟ್ಪುಟ್. ಇಷ್ಟು ಬರೀಬೇಕು ನೀವು. ಸ್ವಲ್ಪ ಬರೀ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಷ್ಟೇ ಬರೆದ್ರೆ ನಿಮಗೆ ಏನ್ ಮಾಡಲ್ಲ ಅಂದ್ರೆ ಅಂಕಗಳು ಸಿಗಲ್ಲ. ಹಾಗಾಗಿ ನೀವು ಈ ಒಂದು ಸೆಂಟೆನ್ಸ್ ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಜಾಯ್ಸ್ಟಿಕ್? A joystick is an input device used to control the movement of objects of an computer screen, mainly used in video games. Third question, define data. Data is a collection of raw facts such as numbers, words, symbols, images, audios, videos, etc. Question number 4, what is network topology? Answer, a network topology is an arrangement of device means nodes and connections means links in a computer network, or ಇನ್ನೊಂದು ಬರಿಬಹುದು physical or logical arrangement of network is called network topology. ಈ ಎರಡರೊಳಗೆ ಯಾವುದಾದ್ರೂ ಒಂದು ನೀವು ಆನ್ಸರ್ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಎಕ್ಸ್ಪ್ಯಾಂಡ್ GUI NLI CLI ಅಂತ ಇದೆ. ಎಕ್ಸ್ಪ್ಯಾಂಡ್ ವಿಸ್ತೃತ ರೂಪವನ್ನು ಬರೀರಿ ಅಂತ ಕೇಳಿದ್ದಾರೆ. GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, NLI ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಇಂಟರ್ಫೇಸ್, CLI ಅಂದ್ರೆ ಕಮಾಂಡ್ ಲೈನ್ ಇಂಟರ್ಫೇಸ್. ಸೊ ನೀವು ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ 6th ಕ್ವಶನ್, ಎಕ್ಸ್ಪ್ಯಾಂಡ್ ಲ್ಯಾನ್ ಮ್ಯಾನ್ ವ್ಯಾನ್ ಅಂತ ಇದೆ. ಲ್ಯಾನ್ ಮೀನ್ಸ್ ಲೋಕಲ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಮೀನ್ಸ್ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್, ವ್ಯಾನ್ ಮೀನ್ಸ್ ವೈಡ್ ಏರಿಯಾ ನೆಟ್ವರ್ಕ್. ಕ್ವಶನ್ ನಂಬರ್ 7, ಲಿಸ್ಟ್ ದ ಟೈಪ್ ಆಫ್ ನೆಟ್ವರ್ಕ್ ಟೋಪೋಲಜಿ. ಯಾವ್ಯಾವ ನೆಟ್ವರ್ಕ್ ಟೋಪೋಲಜೀಸ್ ಇದಾವೋ ಅವುಗಳ ಲಿಸ್ಟ್ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಮೆಶ್ ಟೋಪೋಲಜಿ, ಬಸ್ ಟೋಪೋಲಜಿ, ಸ್ಟಾರ್ ಟೋಪೋಲಜಿ, ರಿಂಗ್ ಟೋಪೋಲಜಿ, ಟ್ರೀ ಟೋಪೋಲಜಿ ಮತ್ತು ಹೈಬ್ರಿಡ್ ಟೋಪೋಲಜಿ. ಇವೆಲ್ಲ ಟೋಪೋಲಜಿದು ಏನ್ ಬರ್ತಾವ ಅಂದ್ರೆ ಟೈಪ್ಸ್ ಬರ್ತಾವ. ನೆಕ್ಸ್ಟ್ ಕ್ವಶನ್ ನಂಬರ್ 8, ವಾಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕೇಳಿದ್ದಾರೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಾನು ಹೇಳ್ಬೋದು. ಅ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಅ ಗ್ರೂಪ್ ಆಫ್ 2 or more computer or other electronic devices that are interconnected for the purpose of exchanging data and sharing resources. Question number 9, what is firewall? Answer, a firewall is a network security system available as a hardware or software that monitors and controls incoming and outgoing traffic based on predefined rules. Next question number 10, what is peer-to-peer computing ಅಂತ ಇದೆ. A peer-to-peer network is a collection of connected computers with no signal controller. Next question number 11, what is client server computing? Answer, the client server computing, a client sends a request to the server over the network. The server processes the request, perform the necessary action. Question number 12, expand ASCII code means American Standard Code for Information Interchange. Question number 13, mention any 2 applications of computer in business. Answer, accounting and finance, payroll, budgeting, financial analysis, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸೆಟ್ರಾ ಇವೇನು ಬರ್ತಾವಂದ್ರೆ
ಅಪ್ಲಿಕೇಶನ್ಸ್ ಬರ್ತಾವು. ನಾ ಇಲ್ಲೇ ಒಂದು 4-5 ಅಪ್ಲಿಕೇಶನ್ಸ್ ಅದ. ನೀವು ಇದ್ರೊಳಗೆ 2 ಬರೆದ್ರು ಸಾಕು, ನಿಮ್ಗೆ ಇರ್ಲಿ ನೆನಪಿರಲ್ಲ. ಒಂದು ಅಪ್ಲಿಕೇಶನ್ಸ್ ನೆನಪಾಗ್ತದ, ಒಂದೊಂದು ಆಗಲ್ಲ. ಹಾಗಾಗಿ ಒಂದು 4-5 ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ. ನೀವು ಇನ್ ಕೇಸ್ ಈ ಕ್ವಶನ್ ಏನಾದ್ರು ಬಂದ್ರೆ 2 ಅಪ್ಲಿಕೇಶನ್ಸ್ ಬರೆದ್ರು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ವಾಟ್ ಈಸ್ ವರ್ಡ್ ಪ್ರೊಸೆಸಿಂಗ್ ಅಂತ ಇದೆ. ಆನ್ಸರ್, word processing is a process of creating, editing, formatting and printing document using a computer. Question number 15, what are the file extension of MS Word, MS Excel and MS PowerPoint ಅಂತ ಇದೆ. ಇದರದು ಫೈಲ್ ಎಕ್ಸ್ಟೆನ್ಷನ್ ಏನೇನು ಬರ್ತದ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಫಸ್ಟ್ MS ವರ್ಡ್ದು ಫೈಲ್ ಎಕ್ಸ್ಟೆನ್ಷನ್ .doc ಅಂದರೆ ಇಲ್ಲೊಂದು ಡಾಟ್ ಕೊಟ್ಟು DOC ಅಂತ ಬರೀಬೇಕು. MS ಎಕ್ಸೆಲ್ ಫೈಲ್ ಎಕ್ಸ್ಟೆನ್ಷನ್ ಬರ್ತದೆ ಅಂದ್ರೆ .xls. ನೆಕ್ಸ್ಟ್ MS ಪವರ್ ಪಾಯಿಂಟ್ ಫೈಲ್ ಎಕ್ಸ್ಟೆನ್ಷನ್ .ppt ಅಂತ ಬರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 16, ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಇದೆ. Answer, system software controls the operation of computer hardware and provides a platform for application software. Next question number 17, what is application software? Mention its type ಅಂತ ಇದೆ. Application software is designed to perform a specific task. ಇದರ ಟೈಪ್ಸ್ ವರ್ಡ್ ಪ್ರೊಸೆಸರು, ಸ್ಪ್ರೆಡ್ ಸೀಟು, ಮತ್ತು ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಇವೇನು ಬರ್ತಾವಂದ್ರೆ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಬರ್ತಾವು. ಸೊ ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18, ವಾಟ್ ಈಸ್ ಟೆಂಪ್ಲೇಟ್ ಅಂತ ಇದೆ. ಆನ್ಸರ್, ಅ ಟೆಂಪ್ಲೇಟ್ ಈಸ್ ಅ ಪ್ರೀ ಡಿಸೈನ್ಡ್ ಡಾಕ್ಯುಮೆಂಟ್ ಫಾರ್ಮೆಟ್ ಯೂಸ್ಡ್ ಫಾರ್ ಕ್ವಿಕ್ ಡಾಕ್ಯುಮೆಂಟ್ ಕ್ರಿಯೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 19, ವಾಟ್ ಈಸ್ ಅ ಪ್ರೆಸೆಂಟೇಷನ್. Answer, a presentation is a visual display of information using slides. Question number 20, what is a spreadsheet? Answer, a spreadsheet is a software used to organize and analyze data in row and columns. Next question number 21, what is a cell anta ide. Answer, a cell is a intersection of row and column. Next question number 22, what is a goal seek? Answer, a goal seek finds the required input value for a desired result. Question number 23, what is forecasting? Answer, forecasting predicts future value based on past data. Question number 24, what is payroll statement? Answer, a payroll statement shows salary details of employees. Question number 25, what is frequency distribution? Answer, it shows how often value occurs in data set. Question number 26, what is a chart? Answer, a chart is a graphical representation of data. Question number 27, what is mail merge? Answer, mail merge is used to send the same document to multiple recipients with different data. Question number 28, what are footnotes? Answer, footnotes provide additional information at the bottom of page. Question number 28, what is a pivot table? Answer, a pivot table summarizes and analyzes large amount of data. Question number 29, what is a template? Answer, a template is a pre-designed document format used for quick document creation. Question number 30, what are header and footer? Answer, header and footers are text areas at the top and bottom of the pages. I hope ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ಗಳ ಬಗ್ಗೆ ನಾವು ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.